ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಅಕ್ರಮ ಮರಳು ದಂಧೆ ಭೇದಿಸಿದ ಹುಕ್ಕೇರಿ ತಹಶೀಲ್ದಾರ್. ಹಾಡು ಹಗಲೇ ಮರಳು ದಂಧೆ ನದಿ ಗುಡಿಕೆತ್ತರದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ಹುಕ್ಕೇರಿ ಮಾನ್ಯ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಇವರಿಂದ ದಾಳಿ. ಪುಣೆಗೆ ಪಾಸ್ ಗುಡಿ ಕ್ಷೇತ್ರದಲ್ಲಿ ಫಿಲ್ಟರ್ ಖದೀಮ ಬಾಳಪ್ಪ ಪಾಟೀಲ್ ಅಡ್ಡಕ್ಕೆ ಬ್ರೇಕ್ ಹಾಕಿದ ಅಧಿಕಾರಿಗಳು. ಟಿಪ್ಪರ್ ಟ್ರ್ಯಾಕ್ಟರ್ಗಳು ಜಪ್ತಿ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಹಾಡು ಹಗಲೇ ಯಾವುದೇ ಭಯವಿಲ್ಲದೆ ನಡೆಯುತ್ತಿದ್ದ ಬೃಹತ್ ಅಕ್ರಮ ಮರಳು ದಂಧೆಯಲ್ಲಿ ಭೇದಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ನದಿ ಗುಡಿ ಕ್ಷೇತ್ರದ ಗ್ರಾಮದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ಫಿಲ್ಟರ್ ಮರಳು ಮಾಫಿಯಾದ ಮೇಲೆ ಹುಕ್ಕೇರಿ ಮಾನ್ಯ ತಹಶೀಲ್ದಾರ್ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ಪಾಸ್ ತೋರಿಸಿ ಸರ್ಕಾರದ ಕಣ್ತಪ್ಪಿಸಿ ಕೋಟಿಗಟ್ಟಲೆ ಲೂಟಿ ಮಾಡುತ್ತಿದ್ದ ಖದೀಮ ಬಾಳಪ್ಪ ಪಾಟೀಲ್ನ ಅಡ್ಡೆ ಮೇಲೆ ಅಧಿಕಾರಿಗಳು ಖಾಕಿ ಖದರ್ ತೋರಿದ್ದಾರೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈತನ ಕಳ್ಳಾಟ ಹೇಗಿತ್ತು ಅಂದ್ರೆ, ಕೊಣ್ಣೂರಿನಿಂದ ಪುಣೆಗೆ ಮರಳು ಸಾಗಿಸುತ್ತಿರುವುದಾಗಿ ಅಧಿಕಾರಿಗಳ ಕಣ್ತಪ್ಪಿಸಲು ಪಾಸ್ ತೋರಿಸುತ್ತಿದ್ದ. ಆದರೆ ವಾಸ್ತವದಲ್ಲಿ ಆ ಮರಳು ಪುಣೆಗೆ ಹೋಗುತ್ತಲೇ ಇರಲಿಲ್ಲ. ಬದಲಾಗಿ ನದಿ ಗುಡಿ ಕ್ಷೇತ್ರದಲ್ಲಿರುವ ಗ್ರಾಮಕ್ಕೆ ತನ್ನದೇ ಸ್ವಂತ ಅಡ್ಡೆಗೆ ಮರಳನ್ನು ತಂದು ಸುರಿಯುತ್ತಿದ್ದ. ಅಲ್ಲಿ ಆ ಮರಳನ್ನು ಫಿಲ್ಟರ್ ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕುತ್ತಿದ್ದ. ಈತನ ಅಕ್ರಮ ದಂಧೆಯ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಹುಕ್ಕೇರಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇಂದು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಬಾಳಪ್ಪ ಪಾಟೀಲ್ ಅಡ್ಡೆ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ನಡೆದ ಈ ದಾಳಿಯಲ್ಲಿ ಮರಳು ಮಾಫಿಯಾ ಕಿಂಗ್ ಪಿನ್ ಬಾಳಪ್ಪ ಪಾಟೀಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕಾರ್ಯಾಚರಣೆ ವೇಳೆ ಸ್ಥಳದಲ್ಲಿದ್ದ ಅಕ್ರಮ ಮರಳು ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತೇಜ್ ಪ್ರಭು ನ್ಯೂಸ್, ನದಿ ಗುಡಿಕೇತರ.